ಜೊತೆಗೆ ಕಾಮವನ್ನು ಭಸ್ಮ ಮಾಡಿದ ಲಿಂಗ ಅದು. ಜಗತ್ತಿಗೆ ಮಂಗಳವನ್ನು ತಂದುಕೊಡುವಂತಹ ಲಿಂಗ. ಒಂದೇ ಒಂದು ಜಟೆಯನ್ನು ತೆರೆದಾಗ ಆಕೆ ನಿಧಾನವಾಗಿ ಹರ್ಕೊಂಡು ಬಂದಳು. ಏನೂ ಕೂಡ ವಾತಾವರಣ ಹಾನಿಯಾಗಲಿಲ್ಲ. ಚಂದ್ರನಿಗೆ 27 ಜನ ಹೆಂಡತಿಯರು. ಚಂದ್ರ ರೋಹಿಣಿ ನಕ್ಷತ್ರಕ್ಕೆ ಜಾಸ್ತಿ ಹತ್ತಿರ ಹೋಗ್ತಾನೆ, ಬೇರೆ ಯಾವ ನಕ್ಷತ್ರಕ್ಕೂ ಅಷ್ಟು ಹತ್ತಿರ ಹೋಗೋದಿಲ್ಲ. ನೀವು ದೇವರ ಕಾರ್ಯವನ್ನು ಮಾಡ್ತೀರಾ ಅಂದರೆ ಯಮ ಕೂಡ ವಾಚ್ ನೋಡ್ಕೊಳ್ತಾ ಕಾಯ್ತಾ ನಿಂತ್ಕೊಳ್ತಾನೆ. ಯಮನಿಗೂ ಕೂಡ ದೇವರ ಕಾರ್ಯ ಮಾಡುವಾಗ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋ ಅಧಿಕಾರ ಇಲ್ಲ. ನಿನಗೆ ದೀರ್ಘಾಯಸ್ಸನ್ನು ಉಳ್ಳಂತಹ ಮಗನನ್ನು ಕೊಡ್ತೀನಿ, ಆದರೆ ಆತ ಸಮಾಜಕ್ಕೆ ಏನೂ ಉಪಕಾರವನ್ನು ಮಾಡೋದಿಲ್ಲ. ಒಳ್ಳೆಯವರಿಗೆ ಮಾತ್ರ ಯಮಧರ್ಮರಾಜ ಬರೋದು, ಕೆಟ್ಟವರಿಗೆಲ್ಲ ಅವರ ದೂತರು ಮಾತ್ರ ಬರೋದು. ಅವರನ್ನು ನೋಡೋದಕ್ಕೂ ಸಾಧ್ಯ ಆಗಲ್ಲ, ಯಮದೂತರನ್ನು ಅಷ್ಟು ಭಯಂಕರವಾಗಿರ್ತಾರೆ. ಆತ ಲಿಂಗ ಸ್ವರೂಪದಲ್ಲಿ ಬಂದಿದ್ದಾನೆ. ಯಾವ ಲಿಂಗ ಅದು? ಬ್ರಹ್ಮ ಮುರಾರಿ ಇಬ್ಬರಿಂದಲೂ ಅರ್ಚಿಸಲ್ಪಟ್ಟ ತ್ರಿಪುರಾಂತಕಾರಿ. ತ್ರಿಪುರ ರಾಕ್ಷಸನನ್ನು ಸಂಹಾರಗೊಳಿಸಿದ ತ್ರಿಪುರಾಂತಕಾರಿ ಶಿವಲಿಂಗ ಅದು. ಜೊತೆಗೆ ಕಾಮವನ್ನು ಭಸ್ಮ ಮಾಡಿದ ಲಿಂಗ ಅದು. ಜಗತ್ತಿಗೆ ಮಂಗಳವನ್ನು ತಂದುಕೊಡುವಂತಹ ಲಿಂಗ. ಆ ಲಿಂಗಾಷ್ಟಕದ ಸ್ಮರಣೆಯನ್ನು ಸ್ವಲ್ಪ ಮಟ್ಟಕ್ಕೆ ಮಾರ್ತಾ ಮುಂದೆ ಹೋಗೋಣ. ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं शिवलिङ्गं तत्प्रणमामि सदा शिवलिङ्गम्. ಸದಾಶಿವಲಿಂಗನಿಗೆ ನಮಸ್ಕಾರವನ್ನು ಮಾಡ್ತಾ, ಶಿವನನ್ನು ಲಿಂಗ ಸ್ವರೂಪದಲ್ಲಿ ನೋಡಿದಾಗ ಏನಾಗತ್ತೆ ಅಂದರೆ, ಒಂದು ರೀತಿ ನಮಗೆ ಆತನ ಮಧ್ಯ ಒಂದು ಬಾಂಧವ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಆತ ಸ್ವರೂಪದಲ್ಲಿ ಇಲ್ಲ, ನಿರಾಕಾರನಾಗಿದ್ದಾನೆ, ನಿಷ್ಕಲನಾಗಿ ಇದ್ದಾನೆ. ಯಾವುದು ಆಟ್ರಿಬ್ಯೂಟ್ಸನ್ನು, ಕ್ವಾಲಿಟಿಗಳನ್ನು ಆತ ಹೊಂದಿಲ್ಲ. ಹಾಗಾಗಿ ನಾವು ಆತನ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆತ ಭಕ್ತರಿಗೋಸ್ಕರ ವಿವಿಧ ರೀತಿಗಳಲ್ಲಿ ಕಾಣಿಸ್ಕೊಳ್ತಾನೆ. ಹೇಗೆಲ್ಲ ಕಾಣಿಸ್ಕೊಳ್ತಾನೆ ಅಂದರೆ, ನಾವು ಆತ ಗಂಗಾಧರೇಶ್ವರ ಅಂತ ನೋಡಿದ್ವಿ. ಗಂಗಾಧರೇಶ್ವರ ಆತ ಯಾಕಾದ ಅಂದರೆ, ಗಂಗೆಯ ರಭಸವನ್ನು ಭೂಮಿ ತಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ಆತ ತನ್ನ ಜಟೆಗಳಲ್ಲಿ ಆಕೆಯನ್ನು ಬಂದಿ ಮಾಡಿ ಒಂದೇ ಒಂದು ಜಟೆಯನ್ನು ತೆರೆದಾಗ ಆಕೆ ನಿಧಾನವಾಗಿ ಹರ್ಕೊಂಡು ಬಂದಳು. ಏನೂ ಕೂಡ ವಾತಾವರಣ ಹಾನಿಯಾಗಲಿಲ್ಲ. ಹಾಗೆ ಗಂಗಾಧರೇಶ್ವರ ಆದ. ಆದರೆ ಅದರ ಜೊತೆಗೆ ಆತ ಗಂಗಾಧರೇಶ್ವರ ಆಗಿ ಏನನ್ನು ಸೂಚಿಸ್ತಿದ್ದಾನೆ ಅಂದರೆ, ಜ್ಞಾನ ಅನ್ನೋದು ಜ್ಞಾನ ಭಂಡಾರವಾಗಿರುತ್ತೆ. ಆ ಭಂಡಾರವಾಗಿರೋ ಜ್ಞಾನವನ್ನು ನಾವು ಹಾಗೇ ಎಲ್ಲವನ್ನು ಪಡ್ಕೊಳ್ಬೇಕು ಅಂದರೆ ಸಾಧ್ಯ ಆಗೋದಿಲ್ಲ. ಆ ಜ್ಞಾನ ಒಬ್ಬರು ಗುರುಗಳ ಮೂಲಕ ಬಂದರೆ ಮಾತ್ರ ನಮಗೆ ಎಷ್ಟು ಗ್ರಹಿಸುವಂತಹ ಶಕ್ತಿ ಇದೆಯೋ ಅಷ್ಟನ್ನು ಗುರುಗಳು ಗಂಗೆಯ ರೀತಿಯಲ್ಲಿ ಧಾರೆಯನ್ನು ಇರುತ್ತಾರೆ. ಆ ಜ್ಞಾನ ಗಂಗೆಯಂತೆ ಪಾಪಗಳನ್ನೆಲ್ಲ ತೊಳೆದು ಹಾಕ್ಬಿಡುತ್ತೆ. ಹಾಗಾಗಿ ಆತ ಗಂಗಾಧರೇಶ್ವರನಾಗಿ ಈ ಜ್ಞಾನವನ್ನು ಸೂಚಿಸ್ತಿದ್ದಾನೆ. ಜ್ಯೋತಿರ್ಲಿಂಗಗಳಲ್ಲಿ ಆತ ದರ್ಶನವನ್ನು ಕೊಡ್ತಾನೆ. ನಮ್ಮ ಭಾರತ ವರ್ಷದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಯಾವುದ್ಯಾವುದು ಅಂತ ಒಂದು ಬಾರಿ ನೋಡ್ಕೊಂಡು ಬರೋಣ. ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ ಶ್ರೀಶೈಲಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ರಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಸ್ವಯಂ ಕೃಷ್ಣೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ. 12 ಲಿಂಗಗಳಲ್ಲಿ ಜ್ಯೋತಿರ್ಲಿಂಗವಾಗಿ ಆತ ದರ್ಶನವನ್ನು ಕೊಡ್ತಾನೆ. ನಾವು ಯಾವ ಸ್ತಂಭವನ್ನು ನೋಡಿದ್ವಿ, ಆ ಸ್ತಂಭದಲ್ಲಿ ಅಷ್ಟು ಅಗ್ನಿಜ್ವಾಲೆ ಇತ್ತು. ಆ ಅಗ್ನಿಜ್ವಾಲೆಯೆಲ್ಲ ಸ್ಥಿರವಾಗಿ ಒಂದು ಲಿಂಗವನ್ನು ಆಕಾರವನ್ನು ಪಡ್ಕೊಂಡು ಈ 12 ಭಾಗಗಳಲ್ಲಿ ದರ್ಶನವನ್ನು ಕೊಡ್ತಾರೆ. ನಾವು ಯಾವುದರಿಂದ ಶುರು ಮಾಡಿದ್ವಿ? ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ. ಸೌರಾಷ್ಟ್ರ ಅಂದರೆ ಇವತ್ತಿನ ಗುಜರಾತ್. ಆ ಗುಜರಾತ್ನಲ್ಲಿ ಆತ ಸೋಮನಾಥನಾಗಿದ್ದಾನೆ ಅಂತ ನಾನು ಮೊದಲನೇ ವಿಷಯ ನೆನಪಿಟ್ಕೊಳ್ಳೋದಕ್ಕೆ ಹೇಳಿದ್ದೆ ಅಲ್ವಾ? ಅದರ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಯಾರ ವಿಷಯವನ್ನು ಹೇಳಿದ್ದು ನೆನಪಿಟ್ಕೊಳ್ಬೇಕು ಅಂತ? ಚಂದ್ರನಿಗೆ 27 ಜನ ಹೆಂಡತಿಯರು. ಇವಾಗಂತೂ ಒಬ್ಬರನ್ನು ಸಂಭಾಳಿಸೋದೇ ಕಷ್ಟ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ. ಆತನಿಗೆ 27 ಜನ ಹೆಂಡತಿಯರು. ಆದರೆ ಆತನಿಗೆ ಒಬ್ಬರು ಫೇವ್ರೆಟ್ ಇರ್ತಾರೆ. ಅದ್ಯಾರು ಅಂದರೆ ರೋಹಿಣಿ ಅಂತ ಹೆಂಡತಿ.
ಈ 27 ಜನ ದಕ್ಷನ ಹೆಣ್ಣು ಮಕ್ಕಳು. ದಕ್ಷ ಯಾರು? ಸತಿಯ ತಂದೆ, ಶಿವನ ಮೊದಲ ಪತ್ನಿ, ಶಕ್ತಿಯ ಮೊದಲ ಸ್ವರೂಪ ಸತಿ. ಆಕೆಯ ತಂದೆ ದಕ್ಷ ಮಹಾರಾಜ. ಆತನಿಗೆ ಸತಿ ಅಲ್ಲದೆ ಇನ್ನೂ 27 ಜನ ಹೆಣ್ಮಕ್ಳಿರ್ತಾರೆ. ಅಷ್ಟೂ ಜನಗಳಿಗೆ ಪತಿ ಚಂದ್ರ. ಆದರೆ ಆತ ಹೆಚ್ಚು ಅಟೆನ್ಷನನ್ನು ರೋಹಿಣಿಗೆ ಕೊಡ್ತಿರ್ತಾನೆ. ಇವತ್ತು ಕೂಡ ನೀವು ಆಕಾಶದಲ್ಲಿ ನಿಂತ್ಕೊಂಡು ನೋಡಿ, ಚಂದ್ರ ರೋಹಿಣಿ ನಕ್ಷತ್ರಕ್ಕೆ ಜಾಸ್ತಿ ಹತ್ತಿರ ಹೋಗ್ತಾನೆ, ಬೇರೆ ಯಾವ ನಕ್ಷತ್ರಕ್ಕೂ ಅಷ್ಟು ಹತ್ತಿರ ಹೋಗೋದಿಲ್ಲ. ಇವತ್ತು ಕೂಡ ನೀವು ಆಕಾಶದಲ್ಲಿ ಇದನ್ನು ನೋಡಬಹುದು. ಇದನ್ನು ದಕ್ಷ ಮಹಾರಾಜ ನೋಡ್ತಾನೆ. ನನ್ನ ಬೇರೆ ಹೆಣ್ಮಕ್ಳುಗಳ ಬಗ್ಗೆ ಈತ ನಿರ್ಲಕ್ಷ್ಯವನ್ನು ತೋರಿಸ್ತಿದ್ದಾನೆ, ನನಗದು ಇಷ್ಟ ಆಗ್ತಿಲ್ಲ ಅಂದ್ಬಿಟ್ಟು ದಕ್ಷ ಮಹಾರಾಜ ಒಂದು ಶಾಪವನ್ನು ಕೊಟ್ಬಿಡ್ತಾನೆ. ಹೇ ಚಂದ್ರ, ನೀನು ರೋಹಿಣಿಗೆ ಮಾತ್ರ ಪ್ರೀತಿಯನ್ನು ಕೊಡ್ತಾ ನನ್ನ ಬೇರೆ ಹೆಣ್ಣು ಮಕ್ಕಳಿಗೆ ನಿರ್ಲಕ್ಷ್ಯವನ್ನು ತೋರಿಸ್ತಿದ್ಯಾ, ಹಾಗಾಗಿ ನೀನು ಮೃತ್ಯುವನ್ನು ಪಡ್ಕೊಂಡು ಬಿಡು ಅಂತ ದಕ್ಷ ಶಾಪವನ್ನು ಕೊಟ್ಟುಬಿಡ್ತಾನೆ. ಚಂದ್ರ ಆ ಶಾಪದಿಂದ, ಚಂದ್ರನಿಗೆ ಪಾಪ ಮತ್ತೆ ಶಾಪ, ಏನಾದರೂ ಒಂದು ಶಾಪದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಗಣೇಶನನ್ನು ಆಡ್ಕೊಳ್ಳೋಕ್ಕೆ ಹೋದ, ಶಾಪ ಸಿಕ್ಬಿಡ್ತು. ಇವಾಗ ರೋಹಿಣಿಗೆ ಹತ್ರ ಹೋದ, ಶಾಪ ಸಿಕ್ಬಿಡ್ತು. ಆವಾಗ ಕೂಡ ಗಣೇಶನ್ನ ಕೇಳ್ಕೊಂಡ, ಇವಾಗ ಅವರಪ್ಪನ್ನ ಕೇಳ್ಕೊಳ್ಳೋಕೆ ಹೋಗ್ತಿದ್ದಾನೆ. ಅವರಪ್ಪನ್ನ ಕೇಳ್ಕೊಳ್ಬೇಕು ಅಂತ ಈ ಸೌರಾಷ್ಟ್ರದಲ್ಲಿ ಬಂದು ಆತ ತಪಸ್ಸನ್ನು ಮಾಡ್ತಾನೆ. ತುಂಬ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಾಗ ಆತನ ತಪಸ್ಸಿಗೆ ಮೆಚ್ಚಿ, ನಿಮಗಿವಾಗ ಒಂದು ಡೌಟ್ ಬರಬೇಕಿತ್ತು, ದಕ್ಷ ಶಾಪ ಕೊಟ್ಟಿದ್ನಲ್ಲ ಚಂದ್ರನಿಗೆ ಸತ್ತೋಗ್ಬೇಕು ಅಂತ, ಹಾಗಿರುವಾಗ ಆತ ತಪಸ್ಸು ಹೇಗೆ ಮಾಡೋದಕ್ಕೆ ಸಾಧ್ಯ? ನೀವು ದೇವರ ಕಾರ್ಯವನ್ನು ಮಾಡ್ತೀರಾ ಅಂದರೆ ಯಮ ಕೂಡ ವಾಚ್ ನೋಡ್ಕೊಳ್ತಾ ಕಾಯ್ತಾ ನಿಂತ್ಕೊಳ್ತಾನೆ. ಯಮನಿಗೂ ಕೂಡ ದೇವರ ಕಾರ್ಯ ಮಾಡುವಾಗ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋ ಅಧಿಕಾರ ಇಲ್ಲ. ಎಷ್ಟೊಂದು ಜನ ನಾನು 85 ವರ್ಷ ಆದಮೇಲೆ ಭಾಗವತ ಸಪ್ತಾಹ ಮಾಡಿಸ್ತೀನಿ ನಮ್ಮ ಮನೇಲಿ ಅಂತ ಹೇಳ್ತಾರೆ. ಯಾಕಂದರೆ ನಾನು ಭಾಗವತ ಕೇಳ್ತೀನಿ ಅನ್ನೋಂತಹ ಚಿಂತನೆಯನ್ನು ಸಂಕಲ್ಪವನ್ನು ಮಾಡಿದರೆ ಅವ್ರು 85ಕ್ಕೆ ಮುಂಚೆ ಸತ್ತು ಹೋಗಬೇಕಾಗಿದ್ದರೂ ಕೂಡ ಯಮ ಬರೋದಿಲ್ಲ. ಭಾಗವತ ಸಪ್ತಾಹ ಮುಗಿಸ್ಲಪ್ಪ, ಆಮೇಲೆ ಹೋಗ್ತೀನಿ, ನನಗಂತೂ ಬೇಡ, ಭಗವಂತನ ಆ ಕೋಪದಲ್ಲಿ ನಾನು ಆ ಕೋಪವನ್ನು ಎದುರಿಸೋದಕ್ಕೆ ಬೇಡ ನನಗೆ ಅಂತ ಯಮ ಕೂಡ ಕಾಯ್ತಾ ಮೃತ್ಯುವನ್ನು ಕೂಡ ಪೋಸ್ಟ್ಪೋನ್ ಮಾಡುವಂತಹ ಶಕ್ತಿ ದೇವರ ಕಾರ್ಯಕ್ಕಿದೆ. ಅದನ್ನು ನಾವು ಹೇಳಬೇಕಾದ್ರೆ ಒಬ್ಬ ಭಕ್ತನ ನೆನಪನ್ನು ಮಾಡ್ಕೊಳ್ದೇ ಇದ್ರೆ ತುಂಬ ತಪ್ಪಾಗತ್ತೆ. ಆತನಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಸಾವು ಬಂದುಬಿಡಬೇಕು ಅಂತ ಆತ ಹುಟ್ಟುತ್ತಾನೆ ಪಡ್ಕೊಂಡು ಬಂದಿರ್ತಾನೆ. ಆತನ ತಂದೆಗೆ 2 ಚಾಯ್ಸ್ ಇರುತ್ತೆ. ನಿನಗೆ ದೀರ್ಘಾಯುಸ್ಸನ್ನು ಉಳ್ಳಂತಹ ಮಗನನ್ನು ಕೊಡ್ತೀನಿ, ಆದರೆ ಆತ ಸಮಾಜಕ್ಕೆ ಏನೂ ಉಪಕಾರವನ್ನು ಮಾಡೋದಿಲ್ಲ, ದಂಡಪಿಂಡದಂತೆ ಇರ್ತಾನೆ, ಅವನು ಬೇಕಾ? ಅಥವಾ ತುಂಬ ಕಡಿಮೆ ವಯಸ್ಸಿರುತ್ತೆ, ಆದರೆ ಸಮಾಜದಲ್ಲಿ ಎಲ್ಲರೂ ನೋಡಿ ಆತನನ್ನು ಕಲ್ತ್ಕೊಳ್ಬೇಕು, ಅಂತಹ ಭಕ್ತಿಯ ಪ್ರದರ್ಶನವನ್ನು ಮಾಡ್ತಾನೆ, ಆ ಮಗ ಬೇಕಾ ಅಂತ 2 ಆಪ್ಷನ್ನು ಅವರ ತಂದೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ. ಆತ ನನಗೆ ತೊಂದರೆ ಆದರೂ ಪರವಾಗಿಲ್ಲ, ಸಮಾಜಕ್ಕೆ ತೊಂದರೆ ಆಗಬಾರ್ದು, ಹಾಗಾಗಿ ನಾನು ಕಡಿಮೆ ಆಯಸ್ಸಿದ್ರೂ ಪರವಾಗಿಲ್ಲ, ಒಳ್ಳೆಯ ಮಗನನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಆ ಮಗ ಬೆಳೀತಾ ಇದ್ದಾನೆ. ಬೆಳೀತಿದ್ದ ಹಾಗೆ ಸಪ್ತ ಋಷಿಗಳ ಕೈಯಲ್ಲಿ ಅವರ ತಂದೆ ಆಶೀರ್ವಾದವನ್ನು ಮಾಡಿಸ್ಬಿಡ್ತಾರೆ. ಏನು ಆಶೀರ್ವಾದವನ್ನು ಅಂದರೆ, ಆತ ನಮಸ್ಕಾರ ಮಾಡ್ತಾನೆ. ಅವ್ರ ತಂದೆ ಹೇಳ್ಕೊಟ್ಟಿರ್ತಾರೆ ಸಂಸ್ಕಾರ ನೋಡಿ ಹೇಗಿರೋದು ಅಂತ. ಇವಾಗೆಲ್ಲ ಏನಿಲ್ಲ, ಪುಟ್ಟ ಮಕ್ಕಳು ಯಾರಾದರೂ ಮನೆಗೆ ಬಂದರೆ ಓ ಹಾಯ್ ಅಂಕಲ್ ಅಂತ ಹೋಗ್ಬಿಟ್ಟು ಅವರ ಇನ್ಸ್ಟಾಗ್ರಾಮ್ನಲ್ಲಿ ಎಂಡ್ಲೆಸ್ ಸ್ಕ್ರೋಲಿಂಗ್ ಇವಾಗಿನ ಮಕ್ಕಳು. ಆದರೆ ಅವಾಗಿನ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಸಂಸ್ಕಾರ ತಂದೆ ತಾಯಿ ಕೊಡ್ತಿದ್ರು ಅಂದರೆ, ಯಾರೇ ದೊಡ್ಡವರು ಮನೆಗೆ ಬಂದರೂ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ. ಸೈಂಟಿಫಿಕಲಿ ಅವರ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಎನರ್ಜಿ ಟ್ರಾನ್ಸ್ಫರ್ಗೋಸ್ಕರನಾದರೂ ಮಾಡಲಿ ಅವರು ಅಂತ ನಮಸ್ಕಾರ ಮಾಡಿಸ್ತಿದ್ರು. ಈ ಹುಡುಗನಿಗೆ ಅದೇ ಸಂಸ್ಕಾರವನ್ನು ಅವ್ರ ತಂದೆ ಕೊಟ್ಟಿದ್ದರು. ಹಾಗಾಗಿ ಆತ ಯಾರು ಬಂದರೂ ನಮಸ್ಕಾರ ಮಾಡ್ತಿದ್ದ. ಒಂದು ಬಾರಿ ಸಪ್ತಋಷಿಗಳು ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡ್ತಾನೆ ಆ ಹುಡುಗ. ಆವಾಗ ಸಪ್ತಋಷಿಗಳು ಎಲ್ಲರೂ ಒಟ್ಟಿಗೆ ಸೇರಿ ದೀರ್ಘಾಯುಷ್ಮಾನ್ ಭವತು ಅಂದ್ಬಿಡ್ತಾರೆ. ನೋಡಿದ್ರೆ ಹುಟ್ಟುತ್ತಾ ಸಣ್ಣ ವಯಸ್ಸು ಮಾತ್ರ ಅಂತ ಹೇಳಿದ್ದಾರೆ, ಅಲ್ಪಾಯಸ್ಸು ಅಂತ ಹೇಳಿದ್ದಾರೆ. ಇವಾಗ ನೋಡಿದ್ರೆ ಇವರೆಲ್ಲರೂ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿಬಿಟ್ಟಿದ್ದಾರೆ. ದೊಡ್ಡ ಋಷಿಗಳವರು, ಅವರ ಮಾತು ಸುಳ್ಳಾಗೋದಿಕ್ಕೆ ಸಾಧ್ಯ ಇಲ್ಲ. ಹೇಗಿದು ಅಂತ ಯೋಚನೆ ಮಾಡ್ತಿರುವಾಗ ಅವರೆಲ್ಲರೂ ಕೂಡ ಆತನಿಗೆ ಶಿವನ ಪೂಜೆಯನ್ನು, ದೀಕ್ಷೆಯನ್ನು ಕೊಡ್ತಾರೆ. ಆತ ಹಾಗೆ ಶಿವನ ಪೂಜೆಯನ್ನು ಮಾಡ್ತಿರ್ತಾನೆ. ಪೂಜೆಯನ್ನು ಮಾಡುವಾಗ ಆತನ ಮರಣದ ಸಮಯ ಬರುತ್ತೆ. ಮರಣದ ಸಮಯ ಬಂದಾಗ ಯಮಧರ್ಮರಾಜ ಬರ್ತಾರೆ. ಒಳ್ಳೆಯವರಿಗೆ ಮಾತ್ರ ಯಮಧರ್ಮರಾಜ ಬರೋದು, ಕೆಟ್ಟವರಿಗೆಲ್ಲ ಅವರ ದೂತರು ಮಾತ್ರ ಬರೋದು. ಅವರನ್ನು ನೋಡೋದಕ್ಕೂ ಸಾಧ್ಯ ಆಗಲ್ಲ, ಯಮದೂತರನ್ನು, ಅಷ್ಟು ಭಯಂಕರವಾಗಿರ್ತಾರೆ. ಯಮದೂತರು ಬಂದುಬಿಡ್ತಾರೆ ಬೇರೆಯವರಿಗೆ. ಈತ ತುಂಬ ಪುಣ್ಯವಂತ, ಹಾಗಾಗಿ ಯಮದೇವರು ಬರ್ತಾರೆ. ಹಾಗೆ ಬಂದಾಗ ಈತ ಶಿವನ ಪೂಜೆಯನ್ನು ಮಾಡ್ತಿದ್ದಾನೆ. ಯಮದೇವರು ಕೇಳ್ತಾರೆ, ಬಂದಬೇಕಪ್ಪ, ನೀನು ನನ್ನ ಜೊತೆ ಬಂದುಬಿಡಬೇಕು, ನಿನ್ನ ಮೃತ್ಯುವಿನ ಸಮಯ ಆಗೋಗಿದೆ ಅಂತ. ಆದರೆ ಈತ ಶಿವನ ಪೂಜೆಯನ್ನು ಮಾಡ್ತಿದ್ದಾನೆ. ನಾನು ಪೂಜೆಯನ್ನು ಮುಗಿಸ್ಕೊಂಡು ಬರ್ತೀನಿ, ನಾನೇನು ಬರಲ್ಲ ಅಂತ ಹೇಳಲ್ಲ, ಖಂಡಿತ ಪೂಜೆಯನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆತ ಇಲ್ಲ,
ನಾನು ಒಂದು ಕ್ಷಣ ಕೂಡ ಕಾಯೋದಿಲ್ಲ, ಸಾವು ಯಾರಿಗೋಸ್ಕರನೂ ಕಾಯೋದಿಲ್ಲ, ನಾವು ಮಾತಾಡ್ಕೋತೀವಲ್ಲ ಹಾಗೆ ನಾನು ಕಾಯೋದಿಲ್ಲ ಅಂತ ಯಮ ಹೇಳ್ತಾರೆ. ಆಗ ಆತ ಶಿವ ಅಂತ ಲಿಂಗವನ್ನು ತಬ್ಕೊಂಡು ಬಿಡ್ತಾನೆ. ಆ ಲಿಂಗದಿಂದ ಶಿವ ಎದ್ದು ಬಂದು ಒದ್ದು ಬಿಡ್ತಾರೆ ಯಮನಿಗೆ. ಕಾಲವನ್ನು ಮೀರಿದ ಮಹಾಕಾಲ ಸ್ವರೂಪದಲ್ಲಿ ಅವರು ಬಂದು ಇಲ್ಲಿ ಈ ಭಕ್ತನ ರಕ್ಷಣೆಯನ್ನು ಮಾಡ್ತಾರೆ. ಯಮದೇವರಿಗೆ ಇದನ್ನು ಅಪಮಾನ ಮಾಡಬೇಕು ಅಂತ ಅಲ್ಲ, ಭಕ್ತನ ಮುಂದೆ ಯಾರೂ ಇಲ್ಲ ಅಂತ ತೋರಿಸೋದಕ್ಕೆ ಶಿವ ಹೀಗೆ ಮಾಡ್ತಾರೆ. ಆ ಭಕ್ತ ಅಲ್ಪಾಯಸ್ಸನ್ನು ಉಳ್ಳವನಾಗಿದ್ದ, ಆದರೆ ಶಿವ ಆತನಿಗೆ ಚಿರಂಜೀವಿಯಾಗುವಂತಹ ವರವನ್ನು ಕೊಡ್ತಾರೆ. ಯಾರು ಆ ಭಕ್ತ? ಮಾರ್ಕಂಡೇಯ ಆ ಭಕ್ತ. ಆ ಭಕ್ತನ ಕಥೆಯನ್ನು ನಾವು ಶಿವನ ಬಗ್ಗೆ ಚರ್ಚೆ ಮಾಡುವಾಗ ಹೇಳದೇ ಇದ್ದರೆ ಖಂಡಿತ ತಪ್ಪಾಗುತ್ತೆ. ಆ ಭಕ್ತನಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ನಮಸ್ಕಾರವನ್ನು ಅರ್ಪಣೆ ಮಾಡೋಣ.